Hello friends, welcome back to AJ the Vlogs. ಸೊ ಸಾರಿ ವಿಡಿಯೋ ಭಾಳ ಲೇಟ್ ಆಯಿತು. ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿ. ರೆಡಿಯಾಗಿ ಇವತ್ತು ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ದೊಡ್ಡ ಅಕ್ಕರ ಊರಿಗೆ ಹೋಗ್ತಾಯಿದ್ದೀನಿ. ಭಾಳ ದಿನ ಆಯಿತು ಎಲ್ಲಿ ಊರಿಗೆ ಹೋಗಿಲ್ಲ. ಊರಿಗೆ ಹೋಗ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ ಹೆಂಗೆ ಹೋಗ್ತೀನಂತ. ತಲೆಗೆ ಎಣ್ಣೆ ಅದು ಹಚ್ಕೊಂಡು ರೆಡಿ ಆಗಿದ್ದೀನಿ ನೋಡಿ. ಲುಕ್ ಹೆಂಗೆ ಕಾಣ್ತಾಯಿದೆ. ರೆಡಿಯಾಗಿ ಹೋಗ್ತೀನಿ ಬಸ್ ಸ್ಟ್ಯಾಂಡ್ ಕಡೆ. ಈಗ ನೋಡಿ, ಇದು ನಮ್ಮ ಊರು ಬಸ್ ಸ್ಟ್ಯಾಂಡು. ಯಾವ ಬಸ್ ಇಲ್ಲ, ಆಟೋ ನಿಂತಾವೆ. ಅದು ಆಟೋ ಫುಲ್ ತುಂಬಿದ ನಂತರ ಹೋಗ್ತಾರೆ, ಇಲ್ಲಾಂದ್ರೆ ಹೋಗಲ್ಲ, ಅಷ್ಟೇ ನಿಂದಿರ್ತಾವೆ. ಸೊ ಬಸ್ಸಿಂದ ವೇಟ್ ಮಾಡ್ತಾಯಿದ್ದೀನಿ. ಫೈನಲಿ ಬಸ್ ಬಂತು. ಬಸ್ಸಿಗೆ ಕುಂತಿದ್ದೀನಿ. ಬಸ್ಸಾಗ ಬಂದೆ. ಈಗ ಕೆಂಬೈ ಹೋಗ್ತೀನಿ. ಕೆಂಬೈಲಿಂದ ಮತ್ತೆ ಬೇರೆ ಬಸ್ ಹಿಡಿತೀನಿ. ಓಕೆ, ಬಸ್ನಲ್ಲಿ ಕುಂತೀನಿ. ಬಸ್ ಸ್ಟ್ಯಾಂಡಿಗೆ ಬಂದು ಹೇಳಿದೆ ಹಂಗೆ ಮಾಡ್ತೀನಿ. ಯಾವ ಬಸ್ ಇಲ್ಲ, ನೋಡಿ ಒಂದು ಬಸ್ ಇಲ್ಲ. ಹೆಂಗಿದೆ ಕೆಂಬೈ ಬಸ್ ಸ್ಟಾಪು. ಬಸ್ಸಿಂದ ವೇಟ್ ಮಾಡ್ತಾಯಿದ್ದೀನಿ. ಬಿಸಿಲು ಇದೆ, ಯಾವಾಗಲಿಂದ ನೋಡ್ತಾಯಿದ್ದೀನಿ, ಬಸ್ಸೇ ಬರ್ತಾಯಿಲ್ಲ. ನೋಡಿ, ಯಾವುದೋ ಬೇರೆ ಊರಿಂದ ಬಸ್ ಬಂದಿದೆ. ಟಿಕೆಟ್ ಫ್ರೀ ಮಾಡ್ಯಾರ. ಬರೀ ಹೆಣ್ಮಕ್ಕಳೇ ಕಾಣ್ತಾವೆ ಬಸ್ನಲ್ಲಿ. ನೋಡಿ ಹೆಂಗೆ ನಿಂತಾವೆ ಕೆಂಬೈ ಬಸ್ ಸ್ಟಾಪಲ್ಲಿ ಬಸ್ಸು. ಬರೀ ಹೆಣ್ಮಕ್ಳಿಗೆ ನೋಡಬೇಕು, ಮತ್ತು ಯಾರಿಲ್ಲ. ಸ್ವಲ್ಪ ಫೈನಲಿ ಬಸ್ ಬಂತು. ಬಸ್ನಲ್ಲಿ ಹೋಗ್ತೀನಿ. ಸೀಟ್ ಹಿಡ್ಕೊಂಡಿನಿ ಬಸ್ನಲ್ಲಿ. ನೋಡಿ, ಬರೀ ಹೆಣ್ಮಕ್ಳೇ ಕಾಣ್ತಾವೆ ಬಸ್ನಲ್ಲಿ, ಬೇರೆ ಯಾರು ಕಾಣಲ್ಲ. ಹೋಗ್ತೀನಿ, ಬಸ್ ಹತ್ತಿ ನೋಡ್ತೀನಿ ಸೀಟೆಲ್ಲ ಇದೆ. ಕುಂದಿರ್ತೀನಿ ಬಸ್ಸಲ್ಲಿ, ಸೀಟಲ್ಲಿ ಕುಂತೀನಿ. ಸೊ ಈಗ ಬಸ್ ಬಿಡ್ತಾಯಿದೆ. ನೋಡಿ ಹೆಂಗೆ ಕಾಣ್ತಾಯಿದ್ದೀನಿ ಬಸ್ನಲ್ಲಿ ಕುಂತು. Five minutes later. ನಿಂದಿರ್ತಾ ಇದೆ ಇಲ್ಲಿ ತಾಳಿಕೋಟೆ ಬಸ್ ಸ್ಟಾಪಲ್ಲಿ. ನೋಡಿ ಫ್ರೆಂಡ್ಸ್, ಬಸ್ಲಿಂದ ಇಳಿತಾ ಇದ್ದೀನಿ. ಬರೀ ಎಲ್ಲಿ ನೋಡಿ ಹೆಣ್ಮಕ್ಳೇ ಕಾಣ್ತಾವಪ್ಪ ಬಸ್ಲಿಂದ ಇಳಿದು. ನೋಡಿ, ಇದು ತಾಳಿಕೋಟೆ ಬಸ್ ಸ್ಟಾಪ್ ಹೇಗಿದೆ, ಎಷ್ಟು ಜನ ಇದ್ದಾರೆ ನೋಡಿ. ತಾಳಿಕೋಟೆ ಬಸ್ ಸ್ಟಾಪಲ್ಲಿ ಫುಲ್ ತುಂಬಿದೆ. ಮತ್ತು ಬಿಸಿಲು ಭಾಳ ಇತ್ತು. ನನಗೆ ನಮ್ಮ ಹುಡುಗಿ ನೆನಪಾಯಿತು. ಸೊ ನನ್ನ ಹುಡುಗಿ ಬೇಕಂತ ಹೋದೆ. ಎಲ್ಲಿ ಸಿಗ್ತಾಳೆ ಅಂದರೆ ಇದೇ ಬೇಕ್ರಿ ಐತಲ್ಲ, ಈ ಬೇಕ್ರಿನಲ್ಲಿ ನಮ್ಮ ಹುಡುಗಿ ಸಿಗ್ತಾಳೆ. ತೋರಿಸ್ತೀನಿ ನಿಮ್ಗೆ ನಮ್ಮ ಹುಡುಗಿ ಯಾರಂತ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಹುಡುಗಿ. ಹೇಳ್ತಾ ಇದ್ದಲ್ಲ, ಇದೇ ನಮ್ಮ ಹುಡುಗಿ. ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ನಮ್ಮ ಹುಡುಗಿನ ತೊಗೊಂಡೆ. ಹಾಗೆ ಕುಡಿತಾ ಇದ್ದೀನಿ. ಅವಾಗ ಸ್ವಲ್ಪ ಹೊಟ್ಟೆ ತಣ್ಣಗೈತೆ ನಮ್ಮ ಹುಡುಗಿನ. ನೋಡೋಣ. ಹೋಗೋ ಊರಲ್ಲಿ ಬಸ್ ನಿಂತಿದೆ. ಬಸ್ಸಿಗೆ ಹೋಗೋವಂತ ಬಂದೆ. ಕಂಡಕ್ಟರ್ ಸಾಬ್ ಬಸ್ ಹತ್ತಕ್ಕಿಂತ ಮೊದಲೇ ಟಿಕೆಟ್ ಕೊಟ್ಬಿಟ್ಟ. ಟಿಕೆಟ್ ತೊಗೊಂಡೆ. ಟಿಕೆಟ್ ತೊಗೊಂಡು ಕೇಸಿ ಬಸ್ಸಲ್ಲಿ ಹೋದೆ. ಬಸ್ಸಲ್ಲಿ ನೋಡಿದೆ ಸೀಟಲ್ಲಿ ಖಾಲಿ ಅದ ಅಂತ. ಖಾಲಿ ಸೀಟ್ ನೋಡಿ ಕುಂತೆ ಬಸ್ನಲ್ಲಿ. ನೋಡಿ ಇಲ್ಲೇ ಕುಂತಿದ್ದೀನಿ. ಬಿಸಿಲು ಭಾಳ ಇತ್ತು. ನನ್ನ ಮುಖ ನಾನು ನೋಡ್ತಾಯಿದ್ದೆ ಹೆಂಗೆ ಕಾಣ್ತಾಯಿದ್ದೀನಿ ಬಿಸಿಲಲ್ಲಿ ಅಂತ. ಕರ್ರಾಗಿದ್ದೀನಿ, ಅದಕ್ಕೆ ಇಗ್ನೋರ್ ಮಾಡಿ. ಸೊ ಹೋಗ್ತೀನಿ ಊರಿಗೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಪೊಲೀಸರು ಯಾಕೆ ನಿಂತಾರಂದರೆ, ಮುಂದೆ ಡೋನ್ ಇದೆ. ಅಲ್ಲಿ ಬಸ್ ಡಿಪೋಲ್ಲಿ ಡೋನ್ ಇದೆ, ಬೇರೆ ರೂಟಿಗೆ ಹೋಗ್ರಿ ಅಂತಂದ. ಆದರೆ ನಮ್ಮ ಡ್ರೈವರ್ ಇದೇ ರೂಟಿಗೆ ಕರ್ಕೊಂಡು ಬಂದಾನ. ಡ್ರೋನಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಾನೆ ಏನೋ ಗೊತ್ತಿಲ್ಲ.
ಇಷ್ಟು ಮಂದಿ ಜೀವ ಡ್ರೈವರ್ ಕೈಯಲ್ಲಿ ಇದೆ. ತೋರಿಸ್ತೀನಿ ನಿಮಗೆ ಡ್ರೋನ್ ಹೆಂಗೆ ಬಂದಿದೆ ಅಂತ. ನೋಡಿ, ನೀವೇ ನೋಡಿ ಶಾಕ್ ಆಗ್ತೀರಾ. ನನ್ನ ಜೀವ ಅಂತೂ ಬಾಯಲ್ಲಿ ಬಂದಿತ್ತು ಈ ಡ್ರೋನ್ ನೋಡಿ. ನಡು ನೀರಾಗಿ ಹೆಂಗೆ ಬಸ್ ಇಡ್ತಾನೆ. ಮೆಚ್ಚಬೇಕು ಈ ಡ್ರೈವರ್ನ. KSRTC. ಓಕೆ ಫ್ರೆಂಡ್ಸ್, ನಾ ಬಂದಿಳಿದೆ. ಇದು ಯಾವ್ದು ಅಂದರೆ ಹೂವಿನ ಹಿಪ್ಪರಗಿ. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಇದೆ ನಮ್ಮ ಅಕ್ಕನೂರು. ಅಲ್ಲಿ ಹೋಗ್ತೀನಿ. ಬೇಕ್ರಿಗೆ ಬಂದೆ, ನಮ್ಮ ಅಕ್ಕನ ಮಕ್ಕಳಿಗೆ ಏನಾದರೂ ತಿನ್ನೋಕೆ ತೊಗೋಣ ಅಂತ ತೊಗೊಂಡು ಆಟೋನಲ್ಲಿ ಕುಂತೀನಿ. ಆಟೋ ಫುಲ್ ತುಂಬ ತನಕ ಬಿಡಲ್ಲ ಅವನು. ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಕುಂದಿರಲಿ ಅಂತ. ಮತ್ತು ಎಲ್ಲರೂ ಕುಂತರು ಹೋಗ್ತಾಯಿದ್ದೀವಿ ಮನೆಗೆ. ನೋಡಿ ರೋಡ್ ಹೆಂಗಿದೆ, ಸರಿ ಇಲ್ಲ. ಆಟೋ ಕುಂದ್ರಕ್ಕೆ ಜಾಗ ಇದ್ದಿದ್ದಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡಿ ಕುಂತೀನಿ. ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ಕಡೆ ನೋಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ಮುಂದಿಂದು ಮನೆ ಅವ್ರದ್ದು, ನಮ್ಮ ಮಕ್ಕಳದು. ಇದೇ ಮನೆಗೆ ಬಂದೀನಿ. ಸೊ ಮನೆಗೆ ಬಂದಾಯಿತು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಬೋರ್ ಆಗ್ತಾ ಇರಬೇಕು ನಿಮಗೆ ವಿಡಿಯೋನಲ್ಲಿ. ಆದ್ರೂ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್. ಬಾಯ್ ಫ್ರೆಂಡ್ಸ್.